ಫಿಸಿಕಲ್ ಆದಮೇಲೆ ಕಂಪ್ಯೂಟರ್ ಬೇಸ್ CBT ಟೆಸ್ಟ್ ಆಗುತ್ತೆ. ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಆಗಿರುತ್ತೆ ಗಾಯ್ಸ್ ಇದು. ಇದರಲ್ಲಿ 150 ಮಾರ್ಕ್ಸ್‌ಗೆ ನಿಮಗೆ ಟೋಟಲ್ ಎಕ್ಸಾಮ್‌ನ ಕೊಟ್ಟಿರ್ತಾರೆ. 150 ಕ್ವೆಶ್ಚನ್ಸ್ ಇರುತ್ತೆ. 4 ಪಾರ್ಟ್ ಇರುತ್ತೆ. ಜನರಲ್ ನಾಲೆಡ್ಜು, ಮ್ಯಾಥಮೆಟಿಕ್ಸು, ರೀಸನಿಂಗು, ಜನರಲ್ ಇಂಗ್ಲಿಷ್ ಅಥವಾ ಜನರಲ್ ಹಿಂದಿ ಇರುತ್ತೆ. ಪಾರ್ಟ್ 1 ಅಲ್ಲಿ 50 ಮಾರ್ಕ್ಸ್‌ಗೆ ನಿಮಗೆ ಕ್ವೆಶ್ಚನ್ಸ್‌ನ ಕೊಟ್ಟಿರ್ತಾರೆ. ಅದರಲ್ಲಿ ಪಾರ್ಟ್ 1 ಅಲ್ಲಿ ನಿಮಗೆ ಜನರಲ್ ನಾಲೆಡ್ಜ್, ಮ್ಯಾಥಮೆಟಿಕ್ಸು, ರೀಸನಿಂಗು, ಜನರಲ್ ಇಂಗ್ಲಿಷ್ ಅಥವಾ ಜನರಲ್ ಹಿಂದಿ, ಗ್ರಾಮರ್ ಇರುತ್ತೆ. ಇದು 50 ಮಾರ್ಕ್ಸ್‌ಗೆ ಇಷ್ಟು ಲೆಸನ್ಸ್ ಇರುತ್ತೆ ನಿಮಗೆ. SSB ಆಸ್ಪಿರೆಂಟ್ಸ್ಗೆಲ್ಲ ಜೈ ಹಿಂದ್. ಇವತ್ತಿನ ವಿಡಿಯೋದಲ್ಲಿ SSB ಡಿಪಾರ್ಟ್ಮೆಂಟ್ನಲ್ಲಿ 233 ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳನ್ನ ಕರೆದಿದ್ದಾರೆ. ಆ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಹೆಡ್ ಕಾನ್ಸ್ಟೇಬಲ್, ಸ್ಟೀವರ್ಡ್, ಕಮ್ಯುನಿಕೇಷನ್, ಎಲೆಕ್ಟ್ರಿಷಿಯನ್ ಮತ್ತೆ ವೆಟರ್ನರಿ ಹುದ್ದೆಗಳನ್ನ ಕರೆದಿದ್ದಾರೆ. ಇದು ಆಲ್ ಓವರ್ ಇಂಡಿಯಾ ವೇಕೆನ್ಸಿ. ಈ ವೇಕೆನ್ಸಿಗಳಿಗೆ ಮಾರ್ಚ್ 21ರಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಏಪ್ರಿಲ್ 20 ಲಾಸ್ಟ್ ಡೇಟ್ ವರೆಗೆ ಕಾಯ್ಬೇಡಿ, ಬೇಗ ಅಪ್ಲೈನ ಮಾಡಿ ಗೈಸ್. ನಿಮಗೆ ಸೆಕೆಂಡ್ PUC ಜೊತೆಗೆ ITI ಅಥವಾ ಡಿಪ್ಲೊಮಾ ಆಗಿದ್ರೆ ಸಾಕು, ನೀವು ಆರಾಮಾಗಿ SSB ಅಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಬಹುದು. ಮತ್ತೆ ಯಾರ್ಯಾರು ಏಜ್ ಬಾರ್ ಪ್ರಾಬ್ಲಮ್ ಇಂದ SSC GD ಮತ್ತೆ ಅಗ್ನಿವೀರ್ GD ಟ್ರೇಡ್ ಮ್ಯಾನ್ ಹುದ್ದೆಗಳಲ್ಲಿ ನೀವು ಒಂದು ಅವಕಾಶ ವಂಚಿತರಾಗಿದ್ದೀರಿ, ಇವಾಗ ಒಳ್ಳೆ ಅವಕಾಶ ಇದೆ ಗೈಸ್. 18ರಿಂದ 27 ವರ್ಷದವರೆಗೆ ಏಜ್ ರಿಲ್ಯಾಕ್ಸೇಷನ್ ಇದೆ. ಮತ್ತೆ ಎಲೆಕ್ಟ್ರಿಷಿಯನ್ ಹುದ್ದೆಗಳಿಗೆ 25 ವರ್ಷ ಆಗಿರೋರು ಅಪ್ಲೈ ಮಾಡಬಹುದು. ಮತ್ತೆ SC ST ಕ್ಯಾಂಡಿಡೇಟ್ಸ್ಗೆ 5 ವರ್ಷ, OBC ಅವರಿಗೆ 3 ವರ್ಷ ಇರುತ್ತೆ. ಆರಾಮಾಗಿ ನಿಮಗೆ SSB ಅಲ್ಲಿ ದೇಶ ಸೇವೆ ಮಾಡಬಹುದು. ಒಂದು ಯೂನಿಫಾರ್ಮ್ನ ಹಾಕೋಬೇಕು ಅನ್ನೋ ಒಂದು ಕನಸಿದೆಯಲ್ಲ, ಅದನ್ನ ನನಸು ಮಾಡಿಕೊಳ್ಳೋ ಸಮಯ ಬಂದಿದೆ. ಹಾಗಾಗಿ ಹಾರ್ಡ್ ವರ್ಕ್ನ ಮಾಡ್ತಾ ಇರಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವಿಲ್ಲಿ ನೋಡ್ತಾ ಇರ್ಬೋದು ಗೈಸ್, SSB ರಿಕ್ರೂಟ್ಮೆಂಟ್ ಇದು 21/3/2026 ರೀಸೆಂಟಾಗಿ ಬಿಟ್ಟಿರೋಂಥ ನೋಟಿಫಿಕೇಶನ್ನು. ಪೋಸ್ಟ್ ಆಫ್ ಹೆಡ್ ಕಾನ್ಸ್ಟೇಬಲ್, ಸ್ಟೀವರ್ಡ್, ಹೆಡ್ ಕಾನ್ಸ್ಟೇಬಲ್ ಕಮ್ಯುನಿಕೇಷನ್, ಹೆಡ್ ಕಾನ್ಸ್ಟೇಬಲ್ ಎಲೆಕ್ಟ್ರಿಷಿಯನ್ ಮತ್ತು ಹೆಡ್ ಕಾನ್ಸ್ಟೇಬಲ್ ವೆಟರ್ನರಿ, ಈ 4 ಹವಾಲ್ದಾರ್ ಹುದ್ದೆಗಳಿಗೆ ವೇಕೆನ್ಸಿನ ಕರೆದಿದ್ದಾರೆ. ಇವಾಗ ನಾನು ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಇಲ್ಲಿ ಕಾಣ್ತಾ ಇರೋ ಲಿಂಕ್ ಮೂಲಕ ನೀವು ಈ ಹುದ್ದೆಗಳಿಗೆ ಅಪ್ಲಿಕೇಶನ್ನ ಹಾಕಬಹುದಾಗಿದೆ. ಈಗ ಯಾವ ಪೋಸ್ಟ್ಗಳಿಗೆ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ ನೋಡೋಣ ಬನ್ನಿ. ಫಸ್ಟ್ ಒನ್ನು ಹೆಡ್ ಕಾನ್ಸ್ಟೇಬಲ್ ಸ್ಟೀವರ್ಡ್, ಕುಕ್ ವೇಕೆನ್ಸಿ. ಜನರಲ್ 2 ವೇಕೆನ್ಸಿ ಕೊಟ್ಟಿದ್ದಾರೆ. EWS ಇಲ್ಲ, OBCಗೂ ಇಲ್ಲ, SC STಗೂ ಇಲ್ಲ. ಟೋಟಲ್ 2 ವೇಕೆನ್ಸಿನ ಬಿಟ್ಟಿದ್ದಾರೆ. ಹೆಡ್ ಕಾನ್ಸ್ಟೇಬಲ್ ಕಮ್ಯುನಿಕೇಷನ್ನು, ಜನರಲ್ಗೆ 87 ವೇಕೆನ್ಸಿ, EWS 18, OBC 55, SC 20, ST 17, ಟೋಟಲ್ 197 ವೇಕೆನ್ಸಿ ಬಿಟ್ಟಿದ್ದಾರೆ. ನೆಕ್ಸ್ಟ್ ಒನ್ ಹೆಡ್ ಕಾನ್ಸ್ಟೇಬಲ್ ಎಲೆಕ್ಟ್ರಿಷಿಯನ್ನು, ಜನರಲ್ 13, EWS 2, OBC 7, SC 5, ST 2, ಟೋಟಲ್ 29. ಹೆಡ್ ಕಾನ್ಸ್ಟೇಬಲ್ ವೆಟರ್ನರಿಗೆ, ಜನರಲ್ ಅವ್ರಿಗೆ 3, EWS ಅವ್ರಿಗೆ ಇಲ್ಲ, OBCಗೂ ಇಲ್ಲ, SCಗೆ 2 ವೇಕೆನ್ಸಿ, STಗೆ ಇಲ್ಲ. ಟೋಟಲ್ 5 ವೇಕೆನ್ಸಿ. ಟೋಟಲ್ಲು ಜನರಲ್ ಅವ್ರಿಗೆ 105 ವೇಕೆನ್ಸಿನ ಬಿಟ್ಟಿದ್ದಾರೆ. EWSಗೆ 20, OBCಗೆ 62, SCಗೆ 27, ST 19, ಟೋಟಲ್ 233 ವೇಕೆನ್ಸಿ ಹವಾಲ್ದಾರ್ ಹುದ್ದೆಗಳನ್ನ ಕರೆದಿದ್ದಾರೆ ಗಾಯ್ಸ್. ಯಾರ್ಯಾರು ಎಲಿಜಿಬಿಲಿಟಿ ಇದ್ದೀರಾ ಅವರು ಅಪ್ಲೈ ಮಾಡಿ. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎಲಿಜಿಬಿಲಿಟಿ ಕ್ರಿಟೇರಿಯಾನ ಹೇಳ್ತಾ ಹೋಗ್ತೀನಿ, ನೋಡ್ತಾ ಇರಿ. ಪೇ ಸ್ಕೇಲ್ ಬಗ್ಗೆ ಮಾತಾಡೋದಾದರೆ ಲೆವೆಲ್ 4ಅಲ್ಲಿ ಪೇ ಸಿಗುತ್ತೆ. ಬೇಸಿಕ್ ಪೇ 25,500ರಿಂದ 81,100 ರೂಪಾಯಿ ಬೇಸಿಕ್ ಇರುತ್ತೆ. ಇದು 7th ಪೇ ಕಮಿಷನಲ್ಲಿ ಗಾಯ್ಸ್. ಇದು ನಿಮಗೆ 8th ಪೇ ಕಮಿಷನ್ ಆದರೆ ಏನಿಲ್ಲಿ 25,500 ಬೇಸಿಕ್, ಕಡಿಮೆ ಅಂದರೂ ಇದು 45,000ಕ್ಕಿಂತ ಜಾಸ್ತಿ ಬೇಸಿಕ್ ಸ್ಟಾರ್ಟ್ ಆಗುತ್ತೆ ಗೈಸ್. ನೀವು ಭರ್ತಿಯಾಗಿ ಬಂದರೆ ನಿಮಗೆ 8th ಪೇ ಕಮಿಷನ್ ಸಿಗುತ್ತೆ. ಆವಾಗ ಬೇಸಿಕ್ ನಿಮಗೆ ಆಲ್ಮೋಸ್ಟ್ 50,000 ಹತ್ರ ಆಗುತ್ತೆ. ಸೊ ಒಳ್ಳೆ ಸ್ಯಾಲ್ರಿ ಪ್ಯಾಕೇಜೇ ಇದೆ. ಇದರ ಜೊತೆಗೆ ಅದರ್ ಅಲೌನ್ಸಸ್ ಕೂಡ ಕೊಡ್ತಾ ಇದ್ದಾರೆ. ಡಿಯರ್ನೆಸ್ ಅಲೌನ್ಸ್ ಇದೆ, ರೇಷನ್ ಮನಿ ಇದೆ, HRA ಇದೆ, ಮತ್ತು ನಿಮ್ಮ ಡ್ಯೂಟಿ ಲೊಕೇಶನ್ಗಳ ಮೇಲೆ ಅಲೌನ್ಸ್ಗಳು ಆ್ಯಡ್ ಆಗ್ತಾ ಹೋಗುತ್ತೆ. ರಿಸ್ಕ್ ಅಲೌನ್ಸ್ ಆಯಿತು, ಮತ್ತು ಹಿಲ್ ಅಲೌನ್ಸ್ ಅಂತ ಇದೆ, ಮತ್ತು ಬೇರೆ ಅಲೌನ್ಸ್ಗಳೆಲ್ಲ ಆ್ಯಡ್ ಹೋಗ್ತಾ ಹೋಗುತ್ತೆ ಗೈಸ್. ಫಸ್ಟ್ ಒನ್ನು ಹೆಡ್ ಕಾನ್ಸ್ಟೇಬಲ್ ಕುಕ್ ವೇಕೆನ್ಸಿಗೆ ಏನೇನು ಎಲಿಜಿಬಿಲಿಟಿ ಇರಬೇಕು ನೋಡೋಣ. ಏಜ್ ನೋಡೋದಾದರೆ 18ರಿಂದ 27 ವರ್ಷ ಆಗಿರಬೇಕು ಗೈಸ್. ನೋಡಿ, 27 ವರ್ಷದವರೆಗೆ ಇದೆ. ಅಗ್ನಿವೀರ್ ಆಗಿರ್ಬೋದು, SSC GDL ಎಲ್ಲ ಇಷ್ಟು ಏಜ್ ಸಿಗೋದಿಲ್ಲ ಆಲ್ ಓವರ್ ಕ್ಯಾಟಗರಿ ಅವರಿಗೆ. ಸೊ ಒಳ್ಳೆಯ ಅವಕಾಶ. ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ಮಾತಾಡೋದಾದರೆ 12th ಕ್ಲಾಸ್ ಪಾಸ್ ಫ್ರಮ್ ರೆಕಗ್ನೈಸ್ ಬೋರ್ಡ್. ನೀವು ಸೆಕೆಂಡ್ PU ಪಾಸ್ ಆಗಿರಬೇಕು. ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಯಾವುದಾದ್ರೂ ನಡೆಯುತ್ತೆ. ಸೆಕೆಂಡ್ ಒನ್ನು
ಡಿಪ್ಲೊಮಾ ಆಫ್ ಡ್ಯೂರೇಷನ್ ಆಫ್ ಮಿನಿಮಮ್ 2 years ಇನ್ ಕ್ಯಾಟರಿಂಗ್ ಆ್ಯಂಡ್ ಕಿಚನ್ ಮ್ಯಾನೇಜ್ಮೆಂಟ್ ಫ್ರಮ್ ಎನಿ ಇನ್ಸ್ಟಿಟ್ಯೂಷನ್ ರೆಕಗ್ನೈಸ್ಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಆರ್ ಸ್ಟೇಟ್ ಗೌರ್ಮೆಂಟ್. 2 ವರ್ಷದ ಡಿಪ್ಲೊಮಾ ಕೋರ್ಸ್ನ ನೀವು ಕಂಪ್ಲೀಟ್ ಮಾಡಿರಬೇಕು. ಅದು ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿ ಇದ್ರೂ ನಡೆಯುತ್ತೆ ಅಥವಾ ಸ್ಟೇಟ್ ಗೌರ್ಮೆಂಟ್ ಅಂಡರಲ್ಲಿ ಇದ್ರೂ ನಡೆಯುತ್ತೆ ಗಾಯ್ಸ್. 3ನೇ ಪಾಯಿಂಟ್ ಏನು ಹೇಳುತ್ತೆ ಅಂದರೆ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಆಫ್ ಡ್ಯೂರೇಷನ್ ಆಫ್ ಮಿನಿಮಮ್ 1 year ಆಸ್ ಎ ಸ್ಟೀವರ್ಡ್ ಇನ್ ಎ ಮಿನಿಮಮ್ 100 bedded ಹಾಸ್ಪಿಟಲ್ ಆರ್ ಇನ್ಸ್ಟಿಟ್ಯೂಷನ್ ರೆಕಗ್ನೈಸ್ಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಆನ್ ಸ್ಟೇಟ್ ಗೌರ್ಮೆಂಟ್. 3ನೇದು ಏನು ಹೇಳುತ್ತೆ 100 ಬೆಡ್ ಇರುವಂಥ ಗೌರ್ನಮೆಂಟ್ ಹಾಸ್ಪಿಟಲ್ ಅಥವಾ ಪ್ರೈವೇಟ್ ಹಾಸ್ಪಿಟಲಲ್ಲಿ ನೀವು ಸ್ಟೀವರ್ಡ್ ಆಗಿ ಕೆಲಸ ಮಾಡಿರಬೇಕು. ಆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ದರೆ ನೀವು ಅಪ್ಲೈ ಮಾಡಬಹುದು. ಇದಕ್ಕೆ 12th ಪಾಸ್ ಆಗಿರಲೇಬೇಕು. ಇದು ಮಸ್ಟ್ ಆ್ಯಂಡ್ ಶುಡ್ ಬೇಕೇ ಬೇಕು. ಅದರ ಜೊತೆಗೆ 2 ವರ್ಷದ ಡಿಪ್ಲೊಮಾ ಸರ್ಟಿಫಿಕೇಟ್ ಇರಬೇಕು ಕ್ಯಾಟರಿಂಗ್ ಮತ್ತು ಕಿಚನ್ ಮ್ಯಾನೇಜ್ಮೆಂಟಲ್ಲಿ. ಅದು ಇಲ್ಲ ಅಂದರೆ ನಿಮ್ಮ ಹತ್ರ 1 ವರ್ಷದ್ದು ಹಾಸ್ಪಿಟಲ್ ಕುಕ್ಕಿಂಗ್ ಸರ್ಟಿಫಿಕೇಟ್ ಇದ್ದರೆ ನಡೆಯುತ್ತೆ ಗಾಯ್ಸ್. ಇದಿಷ್ಟು ಆಯಿತು ಹೆಡ್ ಕಾನ್ಸ್ಟೇಬಲ್ ಸ್ಟೀವರ್ಡ್ಗೆ. ನೆಕ್ಸ್ಟ್ ಒನ್ನು ಹೆಡ್ ಕಾನ್ಸ್ಟೇಬಲ್ ಕಮ್ಯುನಿಕೇಷನ್ ಬಗ್ಗೆ ಮಾತಾಡೋದಾದರೆ ಇವ್ರಿಗೂ ಅಷ್ಟೇ 18 ರಿಂದ 27 ವರ್ಷ ಏಜ್ ಬೇಕೇ ಬೇಕು. ಎಜುಕೇಷನ್ ಕ್ವಾಲಿಫಿಕೇಷನ್ನು ಸೇಮು PUC ಪಾಸ್ ಆಗಿರಬೇಕು. ಆದರೆ ಇಲ್ಲಿ ಸೈನ್ಸ್ ಆಗಿರಬೇಕು ಗಾಯ್ಸ್. ಕಮ್ಯುನಿಕೇಷನ್ ಏನು ರೇಡಿಯೋ ಆಪರೇಟರ್ ಅಂತ ಹೇಳ್ತೀವಿ, ಈ ಹುದ್ದೆಗಳಿಗೆ ಸೈನ್ಸ್ ಆಗಿರಬೇಕು. ಅದರಲ್ಲಿ ನಿಮ್ಮ ಸಬ್ಜೆಕ್ಟ್ಗಳು ಫಿಸಿಕ್ಸು, ಕೆಮಿಸ್ಟ್ರಿ ಮತ್ತು ಮ್ಯಾಥ್ಸ್ ಕಂಪ್ಲೀಟ್ ಮಾಡಿರಬೇಕು ಅಂತ. ಸೆಕೆಂಡ್ ಪಾಯಿಂಟಲ್ಲಿ ಏನು ಹೇಳ್ತಾರೆ, ಶುಡ್ ಹ್ಯಾವ್ ಎ 3 years ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಆರ್ ಕಮ್ಯುನಿಕೇಷನ್ಸ್ ಆರ್ ಕಂಪ್ಯೂಟರ್ ಸೈನ್ಸ್ ಆರ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಫ್ರಮ್ ಎ ರೆಕಾಗ್ನೈಸ್ಡ್ ಇನ್ಸ್ಟಿಟ್ಯೂಟ್. ಸೆಕೆಂಡ್ ಪಾಯಿಂಟ್ ಏನು ಹೇಳ್ತಿದ್ದಾರೆ ಅಂದರೆ ಸೆಕೆಂಡ್ PUC ಸೈನ್ಸ್ ಜೊತೆಗೆ 3 ವರ್ಷದ ಡಿಪ್ಲೊಮಾ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಕಮ್ಯುನಿಕೇಷನ್ಸ್ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಈ 4 ಕೋರ್ಸ್ಗಳಲ್ಲಿ ಯಾವುದಾದ್ರೂ 3 ವರ್ಷದ ಡಿಪ್ಲೊಮಾ ಆಗಿದ್ರೆ ಮಾತ್ರ ನೀವು ಹೆಡ್ ಕಾನ್ಸ್ಟೇಬಲ್ ಕಮ್ಯುನಿಕೇಷನ್ಗೆ ಅಪ್ಲೈ ಮಾಡಬಹುದಾಗಿದೆ ಗಾಯ್ಸ್. ನೆಕ್ಸ್ಟ್ ಒನ್ನು ಹೆಡ್ ಕಾನ್ಸ್ಟೇಬಲ್ ಎಲೆಕ್ಟ್ರಿಷಿಯನ್ಗೆ ಮಾತ್ರ ಏಜ್ ಸ್ವಲ್ಪ ಕಡಿಮೆ ಇದೆ ನೋಡಿ, 18 ರಿಂದ 25 ವರ್ಷ. ಸ್ಟೀವರ್ಡು ಮತ್ತು ಕಮ್ಯುನಿಕೇಷನ್ಗೆ 27 ವರ್ಷ. ಇದಕ್ಕೆ ಮಾತ್ರ 2 ವರ್ಷ ಕಡಿಮೆ ಕೊಟ್ಟಿದ್ದಾರೆ. ಎಜುಕೇಷನ್ ಕ್ವಾಲಿಫಿಕೇಷನ್ನು 10th ಪಾಸ್ ಆಗಿರಬೇಕು. ಅದ್ರ ಜೊತೆಗೆ 2 ವರ್ಷದ ಎಲೆಕ್ಟ್ರಿಷಿಯನ್ ಟ್ರೇಡ್ ನೀವು ಮಾಡಿರಬೇಕು. ITI ಮಾಡಿದರೂ ಸಾಕು, ಅದ್ರ ಸರ್ಟಿಫಿಕೇಟ್ ಇದ್ದರೆ ಅಪ್ಲೈ ಮಾಡಬಹುದು. ಅಥವಾ 2ನೇ ಪಾಯಿಂಟಲ್ಲಿ ಹೇಳ್ತಾ ಇದ್ದಾರೆ ಗಾಯ್ಸ್, 2 ವರ್ಷದ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇರಬೇಕು ನಿಮ್ಮ ಹತ್ರ, ಅಥವಾ 1 ವರ್ಷದ್ದು ITI ನೀವು ಎಲೆಕ್ಟ್ರಿಷಿಯನ್ ಟ್ರೇಡಲ್ಲಿ ಮಾಡಿದರೆ ನಡೆಯುತ್ತೆ. ಅಥವಾ 3ನೇದು ಡಿಪ್ಲೊಮಾ ಆಗಿರ್ಬೋದು, ITI ಆಗಿರ್ಬೋದು, ಅಥವಾ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇರಬಹುದು. ಇದು ಯಾವುದರಲ್ಲಿ ನಿಮ್ಮ ಹತ್ರ ಒಂದಿದ್ರೂ ಕೂಡ ನೀವು ಹೆಡ್ ಕಾನ್ಸ್ಟೇಬಲ್ ಎಲೆಕ್ಟ್ರಿಷಿಯನ್ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಮತ್ತು ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ತಾ ಇದ್ರೆ ನೋಡಿ, ಮಸ್ಟ್ ಕ್ವಾಲಿಫೈಡ್ ಟ್ರೇಡ್ ಟೆಸ್ಟ್, ಅಂದರೆ ಎಲೆಕ್ಟ್ರಿಷಿಯನ್ ಹುದ್ದೆಗಳಿಗೆ ಟ್ರೇಡ್ ಟೆಸ್ಟ್ ಆಗುತ್ತೆ ಗಾಯ್ಸ್. ಇದು ನಿಮಗೆ ನೆನಪಲ್ಲಿ ಇಟ್ಕೊಳ್ಳಿ. ನಿಮಗೆ ಫಿಸಿಕಲ್ ಆಗುತ್ತೆ, ರಿಟರ್ನ್ ಆಗುತ್ತೆ, ಅದಾದಮೇಲೆ ಟ್ರೇಡ್ ಟೆಸ್ಟ್ ಕೂಡ ಮಾಡ್ತಾರೆ. ನೆಕ್ಸ್ಟ್ ಒನ್ನು ಹೆಡ್ ಕಾನ್ಸ್ಟೇಬಲ್ ವೆಟರ್ನರಿ. ಏಜ್ ಕ್ರಿಟೀರಿಯಾ 18 ರಿಂದ 27 ವರ್ಷ ಆಗಿರಬೇಕು. ಎಜುಕೇಷನ್ ಕ್ವಾಲಿಫಿಕೇಷನ್ನು 12th ಪಾಸ್ ಆಗಿರಬೇಕು. ಅದರಲ್ಲಿ ಸೈನ್ಸ್ ಆಗಿರಬೇಕು. ಸೈನ್ಸಲ್ಲಿ ಬಯಾಲಜಿ ಕಂಪ್ಲೀಟ್ ಆಗಿರಬೇಕು ಗಾಯ್ಸ್. ಅದ್ರ ಜೊತೆಗೆ 2 ವರ್ಷದ ಡಿಪ್ಲೊಮಾ ಕೋರ್ಸ್ ವೆಟರ್ನರಿಯಲ್ಲಿ ನೀವು ಮಾಡಿರಬೇಕು. ಲೈಫ್ ಸ್ಟಾಕ್ ಡೆವಲಪ್ಮೆಂಟ್ ಅಥವಾ ವೆಟರ್ನರಿ ಸ್ಟಾಕ್ ಅಸಿಸ್ಟೆಂಟ್ ಕೋರ್ಸ್ ಅಥವಾ ಅನಿಮಲ್ ಹಸ್ಬೆಂಡರಿ ಕೋರ್ಸ್. ಈ ಕೋರ್ಸ್ಗಳಲ್ಲಿ ಯಾವುದಾದ್ರೂ ಒಂದು ಕೋರ್ಸ್ ನೀವು ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟಲ್ಲಿ ಮಾಡಿದರೆ ಈ ಹುದ್ದೆಗೆ ಅಪ್ಲೈ ಮಾಡಬಹುದು ಗಾಯ್ಸ್. ನೆಕ್ಸ್ಟ್ ಒನ್ನು ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಮಾತಾಡೋದಾದರೆ SC/ST ಅವರಿಗೆ 5 ವರ್ಷ ರಿಲ್ಯಾಕ್ಸೇಷನ್ ಇದೆ ಗಾಯ್ಸ್. ನೋಡಿ, ಒಳ್ಳೆ ಅವಕಾಶ. ನೀವು 27 ವರ್ಷ ಲಾಸ್ಟ್ ಇದೆ ಎಲ್ಲರಿಗೂ. SC/ST ಆಗಿದ್ದರೆ 27+5 32 ವರ್ಷದವರೆಗೂ ಅಪ್ಲೈನ ಮಾಡಬಹುದು ಗಾಯ್ಸ್. ಮತ್ತು OBC ಅವರಿಗೆ 3 ವರ್ಷ ಇದೆ. ಎಕ್ಸ್ ಸರ್ವಿಸ್ಮೆನ್ಗೆ 3 ವರ್ಷ ಇದೆ. ನೆಕ್ಸ್ಟ್ ಒನ್ನು ಅಪ್ಲಿಕೇಶನ್ ಫೀಸ್ ಬಗ್ಗೆ ಮಾತಾಡೋದಾದರೆ ಆನ್ಲೈನ್ ಮೋಡಲ್ಲಿ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. 100 ರೂಪಾಯಿ ಆನ್ಲೈನ್ ಫೀಸ್ ಇರುತ್ತೆ ಗಾಯ್ಸ್. SC/ST, ಎಕ್ಸ್ ಸರ್ವಿಸ್ಮೆನ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ಫೀಸ್ ಇರಲ್ಲ. ಬಾಕಿ ಜನರಲ್ OBC EWS ಅವ್ರಿಗೆ 100 ರೂಪಾಯಿ ಆನ್ಲೈನ್ ಅಪ್ಲಿಕೇಶನ್ ಫೀಸ್ ಇರುತ್ತೆ ಗಾಯ್ಸ್. ಅಪ್ಲಿಕೇಶನ್ನ ಹೇಗೆ ಅಪ್ಲೈ ಮಾಡೋದಂತ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಫುಲ್ಲು ಡೀಟೇಲ್ ಆಗಿ ಕೊಟ್ಟಿದ್ದಾರೆ ನೋಡಿ. ಫಸ್ಟು ಪೋಸ್ಟ್ನ ಚೆಕ್ ಮಾಡ್ಕೊಳ್ಳಿ, ನೀವು ಯಾವ ಪೋಸ್ಟಿಗೆ ಅಪ್ಲೈ ಮಾಡಬೇಕಂತ. ನೆಕ್ಸ್ಟ್ ಒಂದು ಕ್ಯಾಂಡಿಡೇಟ್ಸ್ ನೇಮ್, ನಿಮ್ಮ ಹೆಸರು ಹಾಕಿ. ಅದಾದಮೇಲೆ ಫಾದರ್ಸ್ ನೇಮ್ ಹಾಕಿ, ಲೇಡೀಸ್ ಆಗಿದ್ದರೆ ಹಸ್ಬೆಂಡ್ ನೇಮ್ ಹಾಕಿ, ಮದರ್ ನೇಮ್ ಹಾಕಿ, ಡೇಟ್ ಆಫ್ ಬರ್ತ್ ಹಾಕಿ, ಜೆಂಡರ್ ಮೇಲ್ ಫೀಮೇಲ್ ಹಾಕಿ, ನೆಕ್ಸ್ಟ್ ನ್ಯಾಷನಾಲಿಟಿ ಹಾಕಿ, ನೆಕ್ಸ್ಟ್ ರಿಲಿಜಿಯನ್ ಹಾಕಿ, ಹಿಂದೂ ಮುಸ್ಲಿಂ ಕ್ರಿಸ್ಟ್ ಯಾವುದಾಗಿದೆ ಅದು, ಮೆರಿಟಿಯಲ್ ಸ್ಟೇಟಸ್ ಹಾಕಿ, ನೆಕ್ಸ್ಟು ಕೆಟಗಿರಿ ಹಾಕಿ. ನೆಕ್ಸ್ಟ್ ನೀವು ಹೈಟ್ಗೆ ಏನಾದರೂ ರಿಲ್ಯಾಕ್ಸೇಷನ್ಗೆ ಅಪ್ಲೈ ಮಾಡೋದಾದರೆ ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಗೈಸ್. ಆಧಾರ್ ನಂಬರ್ ಹಾಕಿ, ಐಡೆಂಟಿಫಿಕೇಷನ್ ಮಾರ್ಕ್ಸ್ ಹಾಕಿ, ಮೊಬೈಲ್ ನಂಬರ್ ಹಾಕಿ, ಇಮೇಲ್ ID ನ ಅಪ್ಡೇಟ್ ಮಾಡಿ.
ಎಜುಕೇಷನ್ ಕ್ವಾಲಿಫಿಕೇಷನ್ ಹಾಕಿ, ನಿಮ್ಮದು ಹೈಯರ್ ಎಜುಕೇಷನ್ ಏನೇನು ಆಗಿದೆ, ಎಷ್ಟು ಎಜುಕೇಷನ್ ಆಗಿದೆ ಅದೆಲ್ಲ ಹಾಕಬೇಕು. ನೆಕ್ಸ್ಟು ಪೋಸ್ಟಲ್ ಪರ್ಮನೆಂಟ್ ಅಡ್ರೆಸ್ಸು, ಕಂಪ್ಲೀಟ್ ಅಡ್ರೆಸ್ನ ಮಿಸ್ ಮಾಡ್ದಂಗೆ ಹಾಕಿ. ಕೇಸಸ್ ಇದೆ ನಿಮ್ಮ ಮೇಲೆ, FIR ಏನಾದ್ರು ಆಗಿದೆಯಾ ಆ ಥರ ಎಲ್ಲ ಡೀಟೇಲ್ಸ್ ಇದ್ದರೆ ಇದೆ ಅಂತ ಹಾಕಿ, ಇಲ್ಲ ಅಂದರೆ ಇಲ್ಲ ಅಂತ ಹಾಕಿ. ನೆಕ್ಸ್ಟ್ ಒನ್ ಪಾಸ್ವರ್ಡ್ ಹಾಕಿ. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಫೋಟೋ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ 12 KB ಮತ್ತು 4 KB. 12 KBಗಿಂತ ಒಳಗಡೆ ಇರಬೇಕು. ಮತ್ತು ಬ್ಯಾಕ್ಗ್ರೌಂಡು ವೈಟ್ ಕಲರ್ ಇರಬೇಕು. ಯಾರ ಹತ್ರ ವೈಟ್ ಬ್ಯಾಕ್ಗ್ರೌಂಡ್ ಫೋಟೋಗಳಿಲ್ಲ ಅವರು ವೈಟ್ ಬ್ಯಾಕ್ಗ್ರೌಂಡ್ ಇರೋಂಥ ಫೋಟೋಗಳನ್ನ ತೆಗೆಸಿಟ್ಕೊಳ್ಳಿ. ನೆಕ್ಸ್ಟ್ ಒಂದು ಸೈನ್ನ ಮಾಡಿ ಪೇಪರ್ ಮೇಲೆ ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. ಅದರದ್ದು KB ಮತ್ತು ಪಿಕ್ಸೆಲ್ಸು ಮೆಮೊರಿ ಎಲ್ಲ ಎಷ್ಟು ಹಾಕಬೇಕು, ಎಷ್ಟು MB ಎಷ್ಟು KB ಇರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಕೊಳ್ಳಿ ಡೀಟೇಲ್ ಆಗಿ. ನೆಕ್ಸ್ಟ್ ಪೇಮೆಂಟು, ಜನರಲ್ಲು, OBC, EWS ಅವ್ರಿಗೆ ಯಾವ ಥರ ಪೇಮೆಂಟ್ ಆಪ್ಷನ್ನು ಅವ್ರು ಕೊಟ್ಟಿದ್ದಾರೆ, ಅವರು ಪೇಮೆಂಟ್ನ ಮಾಡಿ 100 ರೂಪೀಸು. ನೆಕ್ಸ್ಟ್ ಪ್ರೂಫ್ ಆಫ್ ಕ್ಯಾಂಡಿಡೇಟರಲ್ಲಿ ಏನು ಕೊಟ್ಟಿದ್ದಾರೆ ಕಂಪ್ಲೀಟಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಮಾತಾಡೋದಾದರೆ, ನಿಮಗೆ ಫಸ್ಟು ಫಿಸಿಕಲ್ ಇರುತ್ತೆ, PET ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ. ಅದರಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ಗೆ 1.6 ಕಿಲೋಮೀಟರ್ ಇರುತ್ತೆ, 6 ನಿಮಿಷ 30 ಸೆಕೆಂಡಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ 800 ಮೀಟರ್ ಇರುತ್ತೆ, 4 ನಿಮಿಷದಲ್ಲಿ ನೀವು ಅದನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ ಗಾಯ್ಸ್. PETಯಲ್ಲಿ ರನ್ನಿಂಗ್ ಒಂದು ಬಿಟ್ಟರೆ ಬೇರೆ ಹೈ ಜಂಪ್, ಲಾಂಗ್ ಜಂಪ್ ಈ ಥರ ಬೇರೆ ಯಾವುದೇ ಇವೆಂಟ್ ಇರಲ್ಲ, ರನ್ನಿಂಗ್ ಒಂದೇ ಇರುತ್ತೆ. PET ಆದಮೇಲೆ ನಿಮಗೆ PSTನ ಮಾಡ್ತಾರೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್. ಇದರಲ್ಲಿ ಹೈಟ್, ವೆಯ್ಟ್, ಚೆಸ್ಟ್ನೆಲ್ಲ ಅಳತೆ ಮಾಡ್ತಾರೆ. ಇವಾಗ ಹೈಟ್ ಬಗ್ಗೆ ತಿಳ್ಕೊಳ್ಳೋಣ, ಯಾರ್ಯಾರಿಗೆ ಎಷ್ಟೆಷ್ಟು ಹೈಟ್ ಬೇಕಂತ. ಇಲ್ಲಿ ನೋಡಿ ಮಿನಿಮಮ್ ಹೈಟ್ ಕೇಳ್ತಾ ಇದ್ದಾರೆ. ಇಲ್ಲಿ ಮಿನಿಮಮ್ ಹೈಟ್ 165 ಸೆಂಟಿಮೀಟರ್ ಇರಬೇಕು ಮೇಲ್ ಕ್ಯಾಂಡಿಡೇಟ್ಸ್ಗೆ. ಫೀಮೇಲ್ಗೆ 155 ಸೆಂಟಿಮೀಟರ್ ಇರಬೇಕು. ಮತ್ತು ಚೆಸ್ಟು 75ರಿಂದ 80 ಇರಬೇಕು ಗಾಯ್ಸ್. 75 ನಾರ್ಮಲ್ಲು, 5 ಎಕ್ಸ್ಪೆಂಡ್ ಮಾಡಿ 80 ಆಗಬೇಕು. ನೆಕ್ಸ್ಟು ST ಕ್ಯಾಂಡಿಡೇಟ್ಸ್ ಹೈಟು 160 ಸೆಂಟಿಮೀಟ್ರ್ ಇದ್ದರೆ ಸಾಕು. ಫೀಮೇಲ್ಗೆ 148 ಸೆಂಟಿಮೀಟ್ರು. ಚೆಸ್ಟು ಸೇಮ್ ಇದೆ ಇವ್ರಿಗೂ. ಇಲ್ಲಿ ಗಾಯ್ಸ್ ಇಲ್ಲಿ ನೀವು ಗಮನ ಇಡಬೇಕಾದಂಥ ಒಂದು ಪಾಯಿಂಟ್ ಇದೆ. ಇವಾಗ ನಾನು ಏನು ಹೇಳಿದೆ ಅದು ಹೆಡ್ ಕಾನ್ಸ್ಟೇಬಲ್, ಸ್ಟಿವರ್ಡ್ಗೆ ಈ ಹೈಟ್ ವೆಯ್ಟು ಪ್ರತಿಯೊಂದು ಹುದ್ದೆಗಳಿಗೆ ಬೇರೆ ಬೇರೆ ಹೈಟ್ನ ಇಟ್ಟಿದ್ದಾರೆ. ಈಗ ನೆಕ್ಸ್ಟು ಕಮ್ಯುನಿಕೇಷನ್ ಅವ್ರಿಗೆ ಯಾವ ಥರ ಹೈಟ್ ಇಟ್ಟಿದ್ದಾರೆ ನೋಡೋಣ ಬನ್ನಿ. ನೆಕ್ಸ್ಟ್ ಕಮ್ಯುನಿಕೇಷನ್ನಲ್ಲಿ ನೋಡೋದಾದರೆ, ಮೇಲ್ಗೆ 170 ಸೆಂಟಿಮೀಟರ್ ಹೈಟ್ ಇರಬೇಕು, ಫೀಮೇಲ್ಗೆ 157 ಸೆಂಟಿಮೀಟರ್ ಹೈಟ್ ಇರಬೇಕು. ಚೆಸ್ಟು 80 ಇರಬೇಕು, ಎಕ್ಸ್ಪೆಂಡ್ ಮಾಡಿ 85 ಸೆಂಟಿಮೀಟರ್ ಆಗಬೇಕು ಗಾಯ್ಸ್. ಮತ್ತು ಯಾರೆಲ್ಲ ST ಕ್ಯಾಂಡಿಡೇಟ್ ಇದ್ದಾರಾ ಅವ್ರಿಗೆ ಮೇಲು 162.5 ಸೆಂಟಿಮೀಟ್ರು, ಫೀಮೇಲು 150 ಹೈಟ್ ಇರಬೇಕು. ಮೇಲ್ಗೆ 76 ಇರಬೇಕು ಚೆಸ್ಟು, ಎಕ್ಸ್ಪೆಂಡ್ ಮಾಡಿದಾಗ 5 ಸೆಂಟಿಮೀಟರ್ ಎಕ್ಸ್ಪೆಂಡ್ ಆಗಿ 81 ಆದರೆ ಸಾಕು. ನೆಕ್ಸ್ಟ್ ಎಲೆಕ್ಟ್ರಿಷಿಯನ್ ಹುದ್ದೆಗಳಿಗೆ ಮೇಲ್ ಕ್ಯಾಂಡಿಡೇಟ್ಗೆ 167.5 ಸೆಂಟಿಮೀಟರ್ ಹೈಟ್ ಇರಬೇಕು, ಫೀಮೇಲ್ಗೆ 157 ಸೆಂಟಿಮೀಟರ್ ಹೈಟ್ ಇರಬೇಕು. ಚೆಸ್ಟ್ ನೋಡೋದಾದರೆ 78 + 5 ಇರಬೇಕು. ST ಕ್ಯಾಂಡಿಡೇಟ್ಸ್ಗೆ ಮೇಲು 162.5, ಫೀಮೇಲ್ 150 ಮತ್ತು ಚೆಸ್ಟು 76 + 5 81 ಸೆಂಟಿಮೀಟರ್ ಇರಬೇಕಾಗುತ್ತೆ ಗಾಯ್ಸ್. ನೆಕ್ಸ್ಟ್ ವೆಟರ್ನರಿ ಹುದ್ದೆಗಳಿಗೆ ಮೇಲ್ ಕ್ಯಾಂಡಿಡೇಟ್ಗೆ 170, ಫೀಮೇಲ್ ಕ್ಯಾಂಡಿಡೇಟ್ಗೆ 157 ಹೈಟ್ ಇರಬೇಕು. ಚೆಸ್ಟು 80 + 5 85 ಇರಬೇಕು. SC ST ಕ್ಯಾಂಡಿಡೇಟ್ಗಳಿಗೆ ಮೇಲು 162.5, ಫೀಮೇಲ್ 150 ಇರಬೇಕು. ಚೆಸ್ಟು 76 + 5 81 ಸೆಂಟಿಮೀಟರ್ ಚೆಸ್ಟ್ ಇರಬೇಕಾಗುತ್ತೆ ಗೈಸ್. ಫಿಸಿಕಲ್ ಆದಮೇಲೆ ಕಂಪ್ಯೂಟರ್ ಬೇಸ್ CBT ಟೆಸ್ಟ್ ಆಗುತ್ತೆ. ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಆಗಿರುತ್ತೆ ಗಾಯ್ಸ್ ಇದು. ಇದರಲ್ಲಿ 150 ಮಾರ್ಕ್ಸ್ಗೆ ನಿಮಗೆ ಟೋಟಲ್ ಎಕ್ಸಾಮ್ನ ಕೊಟ್ಟಿರ್ತಾರೆ. 150 ಕ್ವಶನ್ಸ್ ಇರುತ್ತೆ. 4 ಪಾರ್ಟ್ ಇರುತ್ತೆ. ಜನರಲ್ ನಾಲೆಡ್ಜು, ಮ್ಯಾಥಮೆಟಿಕ್ಸು, ರೀಸನಿಂಗು, ಜನರಲ್ ಇಂಗ್ಲೀಷ್ ಅಥವಾ ಜನರಲ್ ಹಿಂದಿ ಇರುತ್ತೆ. ಪಾರ್ಟ್ 1ನಲ್ಲಿ 50 ಮಾರ್ಕ್ಸ್ಗೆ ನಿಮಗೆ ಕ್ವಶನ್ಸ್ನ ಕೊಟ್ಟಿರ್ತಾರೆ. ಅದರಲ್ಲಿ ಪಾರ್ಟ್ 1ನಲ್ಲಿ ನಿಮಗೆ ಜನರಲ್ ನಾಲೆಡ್ಜ್, ಮ್ಯಾಥಮೆಟಿಕ್ಸು, ರೀಸನಿಂಗು, ಜನರಲ್ ಇಂಗ್ಲೀಷ್ ಅಥವಾ ಜನರಲ್ ಹಿಂದಿ, ಗ್ರಾಮರ್ ಇರುತ್ತೆ. ಇದು 50 ಮಾರ್ಕ್ಸ್ಗೆ ಇಷ್ಟು ಲೆಸನ್ಸ್ ಇರುತ್ತೆ ನಿಮಗೆ. ಪಾರ್ಟ್ 2 ಅಲ್ಲಿ ಟೆಕ್ನಿಕಲ್ ಸಬ್ಜೆಕ್ಟ್ ಇರುತ್ತೆ ಗೈಸ್. ಟೆಕ್ನಿಕಲ್ ಸಬ್ಜೆಕ್ಟ್ 1ರಲ್ಲೇ 100 ಮಾರ್ಕ್ಸ್ ಇರುತ್ತೆ. ಹಾಗಾಗಿ ಟೆಕ್ನಿಕಲ್ ಸಬ್ಜೆಕ್ಟ್ನ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಕೂಡ ಕೊಟ್ಟಿದ್ದಾರೆ ನೆಕ್ಸ್ಟ್ ರೌಂಡ್ಗೆ. ಜನರಲ್, EWS, OBC ಮತ್ತು ಎಕ್ಸ್-ಸರ್ವಿಸ್ ಮೆನ್ಗೆ 50% ಮಾರ್ಕ್ಸ್ನ ತೊಗೊಳ್ಳೇಬೇಕು. ಆವಾಗಲೇ ನೀವು ನೆಕ್ಸ್ಟ್ DV DMEಗೆ ಸೆಲೆಕ್ಷನ್ ಆಗೋದು. SC STಗೆ 45% ತೊಗೊಂಡು ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಷನ್ನ ಆಗಬೇಕಾಗುತ್ತೆ ಗಾಯ್ಸ್. ಮತ್ತು ಇಲ್ಲಿ ಇನ್ನೊಂದು ಪಾಯಿಂಟ್ ಕೊಟ್ಟಿದ್ದಾರೆ, ಫೈನಲ್ ಮೆರಿಟ್ನ ರಿಟರ್ನ್ ಎಕ್ಸಾಮ್ ಮಾರ್ಕ್ಸ್ ಬೇಸಿಸ್ ಮೇಲೆ ಮಾತ್ರ ಕೊಡ್ತಾರೆ. ಫಿಸಿಕಲಲ್ಲಿ ಯಾವುದೇ ಮಾರ್ಕ್ಸ್ ಇರೋದಿಲ್ಲ, ಜಸ್ಟ್ ಅದು ಕ್ವಾಲಿಫಿಕೇಷನ್ ಇರುತ್ತೆ. ಹಾಗಾಗಿ ನೀವು ರಿಟರ್ನಲ್ಲಿ ಎಷ್ಟು ಮಾರ್ಕ್ಸ್ ತೊಗೋತೀರಾ ಆ ಆಧಾರದ ಮೇಲೆ ನಿಮಗೆ ಫೈನಲ್ ಮೆರಿಟ್ನ ಮಾಡ್ತಾರೆ ಗೈಸ್. ಬೇರೆ ಯಾವುದೇ ಹುದ್ದೆಗಳಿಗೆ ಸ್ಕಿಲ್ ಟೆಸ್ಟ್ ಇರಲ್ಲ, ಓನ್ಲಿ ಫಾರ್ ಎಲೆಕ್ಟ್ರಿಷಿಯನ್ ಅವ್ರಿಗೆ ಸ್ಕಿಲ್ ಟೆಸ್ಟ್ನ ಮಾಡ್ತಾರೆ.
ಡಾಕ್ಯುಮೆಂಟ್ ವೆರಿಫಿಕೇಷನ್ನಲ್ಲಿ ನೀವು ಪಾಸ್ ಆದಮೇಲೆ ಲಾಸ್ಟ್ ಸ್ಟೆಪ್ಪು ಡೀಟೇಲ್ ಮೆಡಿಕಲ್ ಎಕ್ಸಾಮಿನೇಷನ್ DMEಗೆ ನೀವು ಸೆಲೆಕ್ಟ್ ಆಗ್ತೀರಾ. ಅಲ್ಲಿ ಓವರ್ ಆಲ್ ಮೆಡಿಕಲ್ ಟೆಸ್ಟ್ನ ಮಾಡ್ತಾರೆ. ಅದರಲ್ಲಿ ನೀವು ಪಾಸ್ ಆದಮೇಲೆ ನಿಮಗೆ ಫೈನಲ್ ಮೆರಿಟ್ಗೆ ನೀವು ಹೋಗ್ತೀರಾ. ಅದಕ್ಕೂ ಮುಂಚೆ ಏನಾದರೂ ಸಣ್ಣ ಪುಟ್ಟ ತೊಂದರೆಗಳಿದ್ರೆ ನಿಮಗೆ RME ಅಂತ ಕೊಡ್ತಾರೆ, ರೀ ಮೆಡಿಕಲ್ ಎಕ್ಸಾಮಿನೇಷನ್ ಅಂತ. 1 ವಾರ 15 ದಿನ 20 ದಿನ ಟೈಮ್ ಕೊಡ್ತಾರೆ. ಅದನ್ನು ಸರಿ ಮಾಡಿಸ್ಕೊಂಡು ನೀವು ಬಂದರೆ ಮತ್ತೆ ನಿಮಗೆ RMEಯಲ್ಲಿ ಸೆಲೆಕ್ಟ್ ಮಾಡಿ ಫೈನಲ್ ಲಿಸ್ಟ್ನ ತಯಾರು ಮಾಡ್ತಾರೆ ಗೈಸ್. ಈಗ ಫೈನಲ್ ಲಿಸ್ಟ್ ಬಗ್ಗೆನೂ ಕೊಟ್ಟಿದ್ದಾರೆ, ಇಲ್ಲಿ ನೋಡಿ ಫುಲ್ಲು ಡೀಟೇಲ್ ಆಗಿ ಕೊಟ್ಟಿದ್ದಾರೆ, ಓದ್ಕೊಳ್ಳಿ ಏನೇನು ಯಾವ ಥರ ಫೈನಲ್ ಸೆಲೆಕ್ಷನ್ನ ಮಾಡ್ತಾರೆ ಅಂತ. ನೋಡಿದ್ರಲ್ಲ ಗೈಸ್, ಇದಿಷ್ಟು 233 ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳ ಒಂದು ಡೀಟೇಲ್ ಆಗಿತ್ತು. ಈ ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈ ಮಾಡ್ತೀನಿ. ಮತ್ತೆ ಈ ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ. ಮತ್ತೆ ಸ್ಯಾಲರಿ ಪ್ಯಾಕೇಜ್ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ಇವಾಗ ನಿಮ್ಗೆ 25,000 ಬೇಸಿಕ್ ಇರ್ಬೋದು, ಅದ್ರ ಜೊತೆಗೆ ಅಲೌನ್ಸಸ್ ಎಲ್ಲ ಸೇರಿ 45 ವರೆಗೂ ಆಗುತ್ತೆ. ನೀವು ಈ ಹುದ್ದೆಗಳಲ್ಲಿ ಸೆಲೆಕ್ಷನ್ ಆಗಿ ಜಾಯಿನ್ ಆಗೋಷ್ಟರಲ್ಲಿ 8 ಪೇ ಕಮಿಷನ್ ಜಾರಿಯಾಗಿರುತ್ತೆ. ಅವಾಗ ನಿಮ್ಮ ಸ್ಯಾಲರಿ 45,000 ರಿಂದ 50,000 ಬೇಸಿಕ್ ಇರುತ್ತೆ. ಫಸ್ಟ್ ತಿಂಗಳ ಸ್ಯಾಲರಿನೇ ನಿಮ್ದು 60,000 70,000 ಹೋಗುತ್ತೆ ಗಾಯ್ಸ್ 8 ಪೇ ಕಮಿಷನ್ ಅಲ್ಲಿ. ಸೊ ಹಾರ್ಡ್ ವರ್ಕ್ ನ ಮಾಡ್ತಾ ಇರಿ. ನಿಮ್ಗೆ ಹಾರ್ಡ್ ವರ್ಕ್ ಮಾಡಿದ್ರೆ ಒಳ್ಳೆ ಲೈಫ್ ಸೆಟ್ಲ್ ಆಗುವಂತ ಚಾನ್ಸ್, ಅದ್ರ ಜೊತೆಗೆ ದೇಶ ಸೇವೆ ಮಾಡೋ ಪುಣ್ಯ ಮತ್ತೆ ಒಂದು ರೆಸ್ಪೆಕ್ಟ್ ಕೂಡ ಈ ಹುದ್ದೆಯಲ್ಲಿ ಸಿಗುತ್ತೆ. ಹಾಗಾಗಿ ಹಾರ್ಡ್ ವರ್ಕ್ ನ ಮಾಡ್ತಾ ಇರಿ. ಮತ್ತೆ ಹೊಸ ಅಪ್ಡೇಟ್ ನನಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಜೈ ಹಿಂದ್.